forever on fire. ನೋಡಿ, ಕೇರಳದಲ್ಲಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಅನೇಕ ಸವಾಲುಗಳು ಕೂಡ ಎದುರಾಗ್ತಾ ಇದೆ. ಮನೆ ಒಳಗೆ ಸಿಲುಕಿರುವವರಿಗಾಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಕೆಸರು ಮಣ್ಣೊಳಗೆ ಸಿಲುಕಿರೋರನ್ನ ಹೊರತೆಗೆಯೋದೇ ಈಗ ಕಷ್ಟವಾಗಿದೆ. ಒಂದು ವೇಳೆ ಅವರನ್ನ ಹೊರತೆಗೆದ್ರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮಣ್ಣಿನಡಿ ಯಾವ ಮನೆಯೊಳಗೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಸಿಗ್ತಾ ಇಲ್ಲ ಮಾಹಿತಿ. ಅವರನ್ನ ಕಂಡು ಹಿಡಿಯೋದೇ ಈಗ ದೊಡ್ಡ ಚಾಲೆಂಜ್. ಕೆಲವು ಮನೆಗಳು ಸಂಪೂರ್ಣವಾಗಿ ನೆಲಸಮ ಆಗೋಗಿದ್ದು, ಈಗ ಆ ಮನೆ ಒಳಗಡೆ ಹೋಗಿ ಕಾರ್ಯಾಚರಣೆಯನ್ನು ಮಾಡಬೇಕಾಗತ್ತೆ. ಆ ಮನೆಗಳಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಕೊಚ್ಕೊಂಡು ಹೋಗಿದ್ದಾರೆ, ಎಷ್ಟು ಜನ ಜೀವ ಹೋಗಿದೆ, ಯಾವುದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮಾಹಿತಿ ಇಲ್ಲ. ಒಂದೊಂದು ಕುಟುಂಬದಲ್ಲಿ 4 ಜನ 5 ಜನ 7 ಜನ ಅಂತಂದ್ರೂ ರಕ್ಷಣೆ ಮಾಡಬೇಕು. ಒಂದು ಕಡೆಯಲ್ಲಿ ಕರೆಂಟ್ ಇಲ್ಲ, ನೆಟ್ವರ್ಕ್ ಸಂಪರ್ಕ ಇಲ್ಲ, ಗುಡ್ಡ ಕುಸಿತ ಆಗ್ತಾ ಇದೆ, ಮಣ್ಣು ಯಾವಾಗ ಕುಸಿದು ಬೀಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೆಲ್ಲದರ ನಡುವೆ ಕಾರ್ಯಾಚರಣೆ. ಸೊ ಅತಿ ದೊಡ್ಡ ರಿಸ್ಕ್, ಚಾಲೆಂಜ್ ಎದುರಾಗ್ತಾ ಇರೋದು. ಇದೆಲ್ಲವನ್ನ ನಿಭಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕೆಲವರು ನಮ್ಮವ್ರು ಕಾಣ್ತಾ ಇಲ್ಲ, ಆ ಮನೇಲಿ ವಾಸ ಇದ್ದರು, 4 ಜನ ಇದ್ದರು, ಈ ಥರ ಮಾಹಿತಿ ಕೊಟ್ಟಿದ್ದಾರೆ. ಕೆಲವರು ಬಗ್ಗೆ ಮಾಹಿತಿ ಕೊಡೋದಕ್ಕೂ ಕೂಡ ಯಾರೂ ಇಲ್ಲ. ಒಂದು ಇಡೀ ಕುಟುಂಬನೇ ಕೊಚ್ಚಿ ಹೋಗಿರೋದು ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ನೋಡಿ, ಅದೆಲ್ಲ ಮನೆ ಯಾವುದೋ ಆಟಿಕೆ ವಸ್ತು ಅಂತ ಅನಿಸುತ್ತೆ. ಹೇಗೆ ವಾಲ್ಕೊಂಡಿದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಆ ಮನೆ ಒಳಗಿದ್ದವರ ರಕ್ಷಣೆ ಆಗಬೇಕು. ಅಕಸ್ಮಾತ್ ಯಾರಾದರೂ ಸಾವನ್ನಪ್ಪಿದ್ರೆ, ಮೃತದೇಹ ಇದ್ದರೆ ಅದನ್ನಾದರೂ ಹೊರಗೆ ತೆಗಿಬೇಕು. ಈ ಕಾರ್ಯಾಚರಣೆಯ ನಂತರ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಮೃತದೇಹಗಳು ಸಿಗುತ್ತಲ್ಲ, ಆವಾಗ ಕೌಂಟ್ ಸಿಗುತ್ತೆ, ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ. ಹಾಗಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಅಷ್ಟು ಈಸಿ ಇಲ್ಲ, ಸುಲಭವಾಗಿ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಸಾಧ್ಯವಾಗಲ್ಲ. ಇಲ್ಲಿ ಕಷ್ಟ ಇದೆ. ಅದು ಈಗ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ, ಒಮ್ಮೆಲೆ ಮಳೆ ಬಂತು ಅಂತ ಅಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಹವಾಮಾನ ಇಲಾಖೆ 5 ದಿನ ಮಳೆ ಆಗುತ್ತೆ, ರೆಡ್ ಅಲರ್ಟ್ ಅಂತ ಬೇರೆ ಹೇಳಿದ್ದಾರೆ. ಹೀಗಿರಬೇಕಾದ್ರೆ ಬಹಳ ಬೇಗನೆ ಸಿಕ್ಕಂಥ ಸಮಯದಲ್ಲೇ, ಸಿಕ್ಕಂಥ ಬ್ರೇಕ್ನಲ್ಲೇ ಈ ಶೋಧ ಕಾರ್ಯ ಮಾಡಿಬಿಡ್ಬೇಕು. ಆ ಮನೆಯೊಳಗೆ ಹೋಗಬೇಕು, ಒಳಗೆ ಯಾರಿದ್ದಾರೆ, ಒಳಗಿನ ಪರಿಸ್ಥಿತಿ ಏನಿದೆ, ಅದೆಲ್ಲವನ್ನು ತಿಳ್ಕೋಬೇಕು. ಅದಕ್ಕೆ ಒಂದಷ್ಟು ತಯಾರಿಗಳನ್ನು, ಸಿದ್ಧತೆಗಳನ್ನು ಮಾಡ್ಕೊಳ್ತಿರೋದನ್ನು ನೀವು ನೋಡ್ತಾ ಇದ್ದೀರಾ. ಆ ಮನೆಗಳಿಗೆ ರೀಚ್ ಆಗೋದಕ್ಕೆ ಕಬ್ಬಿಣದ ರಾಡ್ಗಳನ್ನು ಹಾಕಲಾಗಿದೆ. ಹಗ್ಗ ಕಟ್ಕೊಂಡು ಹೋಗ್ತಾ ಇದ್ದಾರೆ, ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡು ಅಲ್ಲಿವರೆಗೂ ಹೋಗಿ ರೀಚ್ ಆಗಿ ಯಾರನ್ನಾದರೂ ಬದುಕಿಸಿ ಕರ್ಕೊಂಡು ಬರೋದು ಅಂದರೆ ಪಾಪ ಅವ್ರಿಗೂ ಖುಷಿ ಇರುತ್ತೆ. ಆದರೆ ಮೃತದೇಹಗಳನ್ನು ಹೊರಗೆ ತೆಗೆಯೋದು ಅಂತಂದರೆ ಅವ್ರಿಗೂ ಬೇಸರ ಆಗತ್ತೆ, ರಕ್ಷಣಾ ಸಿಬ್ಬಂದಿಗಳಿಗೆ. ಸದ್ಯ ವಯನಾಡಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಕಾರ್ಯಾಚರಣೆ ಹೇಗೆ ನಡೀತಿದೆ, ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲೀಗ್ ಪ್ರಭು. ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಭು, ವಯನಾಡಿನ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಅಂತೂ ಏರಿಕೆ ಆಗ್ತಾ ಇದೆ. ಬಟ್ ಒಂದು ನೆಮ್ಮದಿಯ ವಿಚಾರ ಏನು ಅಂದರೆ, ಈಗ ಮಳೆ ಕಡಿಮೆ ಆಗಿದೆ, ನೀರಿನ ಹರಿವು ಕೂಡ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಸೊ ಇಲ್ಲಿವರೆಗೂ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ, ಸಾವಿನ ಸಂಖ್ಯೆ ಎಷ್ಟಕ್ಕೆ ಏರಿಕೆ ಆಗಿದೆ? ನೀತಿ, ಗಮನಿಸ್ತಾನೆ ಇದ್ದೀವಿ ಕೇರಳದ ವಯನಾಡಿನಲ್ಲಿ ಯಾವ ರೀತಿ ಭೂಕುಸಿತದಿಂದಾಗಿ ಅನಾಹುತಗಳಾಗ್ತಿದೆ, ಸಾವು ನೋವುಗಳು ಕಣ್ಮುಂದೆ ದೃಶ್ಯ ನೋಡ್ತಾ ಇದ್ರೆ ಖಂಡಿತವಾಗಲೂ ಇಡೀ ದೇಶವೇ ಮರುಗ್ತಾ ಇದೆ ಅಂತ ಹೇಳುವ ಸದ್ಯಕ್ಕೆ. ಬೆಳಗಿನ ಜಾವ 1 ಗಂಟೆಯಿಂದ 4 ಗಂಟೆ ಒಳಗಡೆ 3 ಬಾರಿ ಭೂಕುಸಿತ ಅಲ್ಲಿ ಉಂಟಾಗುತ್ತೆ. ದೊಡ್ಡ ಮಟ್ಟದ ಒಂದು ಅನಾಹುತಗಳಾಗುತ್ತೆ. ಕಲ್ಲು ಬಂಡೆಗಳು ಬೆಟ್ಟಗಳ ಸಮೇತವಾಗಿ ಕುಸಿದು ಬೀಳ್ತವೆ. ಆ ಸಂದರ್ಭದಲ್ಲಿ ಬೆಳಗ್ಗೆ 7 ಗಂಟೆವರೆಗೂ ಕೂಡ, ಅಂದರೆ 7 ಗಂಟೆವರೆಗೂ ಕೂಡ ಈ ಒಂದು ವಿಚಾರ ಹೊರ ಜಗತ್ತಿಗೆ ಗೊತ್ತಾಗಿರಲಿಲ್ಲ. ಯಾಕಂದರೆ 3-4 ಗ್ರಾಮಗಳಲ್ಲಿ ಅಲ್ಲಿ ಸಾವು ನೋವುಗಳು, ಚೀರಾಟ, ಆಕ್ರಂದನ ಇವೆಲ್ಲವೂ ಮಾತ್ರ. ಯಾಕಂದರೆ ಆರಂಭದಲ್ಲಿ ಯಾರು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನಗಳು ಕೂಡ ಅಲ್ಲಿ ಆಗಿರಲಿಲ್ಲ. ಯಾವಾಗ ಇದು ವಿಕೋಪಕ್ಕೆ ಹೋಯಿತು, ಜಾಸ್ತಿ ಸಾವು ನೋವುಗಳಾಯಿತು, ಅಲ್ಲಿಂದ ಮತ್ತೆ
NDRF ಸಿಬ್ಬಂದಿಗೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತಾರೆ ಮತ್ತು SDRF ತಂಡವನ್ನು ಕೂಡ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತಾರೆ. ಸುಮಾರು 200ಕ್ಕಿಂತ ಹೆಚ್ಚು ನಮ್ಮ ಯೋಧರು ಮತ್ತು NDRF ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆ 36 ಗಂಟೆಗಳಿಂದ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನೀವು ಹೇಳಿದಾಗೆ ಸದ್ಯಕ್ಕೆ ಮಳೆ ಪ್ರಮಾಣ ತಗ್ಗಿದೆ, ಕಾರ್ಯಾಚರಣೆಗೆ ಏನು ಅಡ್ಡಿ ಇಲ್ಲ. ಆದರೆ ಅಲ್ಲಿ ಸದ್ಯಕ್ಕೆ ಈ 3 ಪ್ರದೇಶಗಳಿಂದಾವಲ್ಲ, ವಯನಾಡಿನ ಈ 3 ಪ್ರದೇಶಗಳು ಒಂದು ಪ್ರವಾಸೋದ್ಯಮದ ಒಂದು ಸ್ವರ್ಗ ಅಂತ ಕರೀತಾರೆ. ಆದ್ರೆ ಈಗ ನರಕದ ರೀತಿ, ಸ್ಮಶಾನದ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾರ್ಯಾಚರಣೆಗೆ ಬಹಳ ರೀತಿಯಾದಂಥ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ದಾವೆ. ಇಷ್ಟು ಸಾವು ನೋವು ಆಗ್ತಾ ಇರಲಿಲ್ಲ. ಖಂಡಿತವಾಗಲೂ ಇದೇ ರೀತಿಯಾದಂಥ ಭೂಕುಸಿತ ಬೇರೆ ಪ್ರದೇಶದಲ್ಲಿ ಆಗಿದ್ರೆ ಇಷ್ಟು ಸಾವನ್ನು ನಾವು ಖಂಡಿತವಾಗ್ಲೂ ನಿರ್ಲಕ್ಷ್ಯ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ 156 ಜನ ಸಾವನ್ನಪ್ಪಿರೋದು ಇನ್ನೂ ಜಾಸ್ತಿ ಆಗ್ಬೋದು. ಯಾಕಂದರೆ 100 ಜನ ಈಗ ಮಣ್ಣಲ್ಲಿ ಸಿಕ್ಕಾಕೊಂಡಿದ್ದಾರೆ ಮತ್ತು ನೀರಿನ ಆ ಒಂದು ಚಾಲೇರ್ ನದಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸುಳಿವಿಲ್ಲ, ನಾಪತ್ತೆ ಆಗಿದ್ದಾರೆ ಅನ್ನೋದು. ಬಟ್ ಈಗ ಈ ಸಾವಿನ ಸಂಖ್ಯೆ ಕಡಿಮೆ ಖಂಡಿತವಾಗ್ಲಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಸೇತುವೆಗಳಿಲ್ಲ, ಕೆಲವೊಂದಿಷ್ಟು ಸಂಪರ್ಕ ಸೇತುವೆಗಳು ಕಡಿತವಾಗಿದ್ದಾವೆ, ರಸ್ತೆ ಸಂಪರ್ಕ ಕೂಡ ಕಡಿತವಾಗಿದ್ದಾವೆ. ಆ ಚಾಲೇರ್ ನದಿ ಅಬ್ಬರಕ್ಕೆ ಹೊಡೆತಕ್ಕೆ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗಿದ್ದಾವೆ. ಅಲ್ಲೇನಾದರೂ ರಸ್ತೆ ಸಂಪರ್ಕ ಇದ್ದಿದ್ರೆ ಖಂಡಿತವಾಗ್ಲೂ ಆಂಬ್ಯುಲೆನ್ಸ್ಗಳು ಬರ್ತಾ ಇದ್ವು, ಸೇನಾ ವಾಹನಗಳು ಬರ್ತಾ ಇದ್ವು, ಜೊತೆಗೆ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಅನುಕೂಲ ಆಗ್ತಾ ಇತ್ತು. ಬಾಡಿಗಳನ್ನು ಸಾಗಿಸಲಿಕ್ಕೆ ಮತ್ತು ಗಾಯಾಳುಗಳನ್ನು ಸಾಗಿಸಲಿಕ್ಕೆ ಅನುಕೂಲ ಆಗ್ತಾ ಇತ್ತು. ಬಟ್ ಅಲ್ಲಿ ಸೇನಾ ಹೆಲಿಕಾಪ್ಟರ್ ಲ್ಯಾಂಡ್ ಆಗಲಿಕ್ಕೂ ಕೂಡ ಬಹಳ ಕಷ್ಟ ಆಗ್ತಿದೆ. ನಿನ್ನೆ ನಾವು ಗಮನಿಸ್ತಾ ಇದ್ವಿ, ಯಾಕಿನ್ನೂ ಕೂಡ ಹೆಲಿಕಾಪ್ಟರ್ಗಳು ಬಂದಿಲ್ಲ, ಕಾರ್ಯಾಚರಣೆ ಮಾಡ್ತಿಲ್ಲ ಅಂತೇಳಿ. ಬಟ್ ಸದ್ಯಕ್ಕಿರುವಂಥ ಪರಿಸ್ಥಿತಿ ನೋಡಿದ್ರೆ ಬರೀ ಅಲ್ಲಿ ಮಣ್ಣಿನ ರಾಶಿ, ಮುದ್ದೆ ಕಂಪ್ಲೀಟ್ ಆಗಿ ಅಲ್ಲಿ ಮೆತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಲ್ಲು ಬಂಡೆಗಳಿದಾವೆ, ಕಲ್ಲು ಬಂಡೆಗಳನ್ನ ಬಿಟ್ಟರೆ ಅವಶೇಷಗಳು ಸಿಗ್ತಾ ಇದ್ದಾವೆ. ಗಟ್ಟಿ ಮುಟ್ಟಾದಂಥ ನೆಲ ಇಲ್ಲ, ಡಾಂಬರ್ ಅಂತೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಎಲ್ಲವೂ ಕೂಡ ಸರ್ವನಾಶ ಆಗಿಬಿಟ್ಟಿದೆ. ಬರೀ ಅಲ್ಲಿ ಮೆತ್ತಗೆ ಅಂದರೆ ಈಗ ಏನು ಮೆತ್ತುಕೊಂಡಿರುತ್ತೆ ಕಂಪ್ಲೀಟ್ ಆಗಿ, ನಾವೇನು ರಾಡಿ ಅಂತ ಹೇಳ್ತೀವಿ, ರಾಡಿ ರೀತಿ ನಿರ್ಮಾಣ ಆಗಿಬಿಟ್ಟಿದೆ. ಹಾಗಾಗಿ ಅಲ್ಲಿ ಇಳಿದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಮತ್ತು ಏನೇ ಆದರೂ ಕೂಡ ಒಂದು 4 ರಿಂದ 5 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಅಲ್ಲೂ ಇಲ್ಲೂ ಹುಡುಕಿ ಗಟ್ಟಿ ಮುಟ್ಟಾದಂಥ ಪ್ರದೇಶವನ್ನು ನೋಡಿ 2 ಹೆಲಿಕಾಪ್ಟರ್ಗಳನ್ನ ಬಳಕೆ ಮಾಡಿಕೊಂಡು ಈಗ ಲ್ಯಾಂಡ್ ಮಾಡಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅದರ ಹೊರತಾಗಿ ಬರೀ ಡ್ರಿಲ್ಲಿಂಗ್ ಮಷಿನ್ಗಳು, ಕಟ್ಟರ್ಗಳನ್ನು ಬಳಕೆ ಮಾಡಿಕೊಂಡು ಆ ಕಡೆ ಈ ಕಡೆ ಸೇತುವೆ ತರ ತಾತ್ಕಾಲಿಕವಾಗಿ ನಿರ್ಮಾಣವನ್ನು ಮಾಡಿಕೊಂಡು, ಅಂದರೆ ಏಣಿಗಳನ್ನು ಹಾಕೊಂಡು ಶವಗಳನ್ನು ಸಾಗಾಟ ಮಾಡೋದು ಮತ್ತು ಅಲ್ಲಿ ಸಿಲುಕಾಕೊಂಡವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಈಗ ಅಲ್ಲಿನ NDRF ಮತ್ತು ಸೇನಾ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ಬಟ್ ಖಂಡಿತವಾಗ್ಲೂ ಕಾರ್ಯಾಚರಣೆಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಮಳೆ ನಿಂತರೂ ಕೂಡ ಅಲ್ಲಿ ಯಾವುದೇ ರೀತಿ ದೊಡ್ಡ ಪ್ರಮಾಣದ ಯಂತ್ರಗಳನ್ನು, ಹಿಟಾಚಿಗಳನ್ನು, JCBಗಳನ್ನು ತೆಗೆದುಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಅತ್ಯಾಧುನಿಕವಾದಂಥ ಕೆಲವೊಂದಿಷ್ಟು ಉಪಕರಣಗಳನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಯಾಕಂದರೆ ದಟ್ಟವಾದಂಥ ಪ್ರದೇಶ, ಸುತ್ತಲೂ ಕೂಡ ಕಾಡಿದೆ, ಕಣಿವೆ ಪ್ರದೇಶಗಳಿದ್ದಾವೆ, ಇಳಿಜಾರು ಬೆಟ್ಟಗಳಿದ್ದಾವೆ. ಆ ಒಂದು ರಸ್ತೆ ಮೇಲೇ ಈಗ ಬೆಟ್ಟ ಪರ್ವತಗಳು ಕುಸಿದು ಬಿದ್ದಿರೋದ್ರಿಂದಾಗಿ ಮತ್ತು ಬಂಡೆಗಲ್ಲೂ ಕೂಡ ರಸ್ತೆಗೆ ಅಡ್ಡಲಾಗಿ ಬಿದ್ದಿರೋದ್ರಿಂದಾಗಿ ಸಂಪರ್ಕ ಅಲ್ಲಿ ಸಾಧ್ಯವಾಗ್ತಾ ಇಲ್ಲ. ಹೆಲಿಕಾಪ್ಟರ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈಗ ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಕೇವಲ ನೇವಿ ಮತ್ತು ನಮ್ಮ ಭಾರತೀಯ ಯೋಧರು ಏನಿದ್ದಾರೆ 2 ಹೆಲಿಕಾಪ್ಟರ್ಗಳ ಮೂಲಕ ಸದ್ಯಕ್ಕೆ ಕಾರ್ಯಾಚರಣೆ ಮಾಡ್ತಿದ್ದಾರೆ ಮತ್ತು ಆ ಮಣ್ಣಿನಡಿ ಸಿಕ್ಕಾಕೊಂಡವರ ಗುರುತನ್ನು ಕೂಡ ಪತ್ತೆ ಮಾಡೋಕೆ, ಅಂದರೆ ಅಲ್ಲಿ ಹೆಣಗಳಿದ್ದಾವೆ ಅನ್ನೋದನ್ನು ಕೂಡ ಪತ್ತೆ ಮಾಡೋಕೆ ಸದ್ಯಕ್ಕೆ ಶ್ವಾನದಳವನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಏನಾದರೂ ಅಲ್ಲಿ ಉಸಿರಾಟದ ಸೌಂಡ್ ಏನಾದರೂ ಕೇಳಿ ಬಂದರೆ, ಹತ್ತಿರದಿಂದ ಏನಾದರೂ ಗುರುತು ಸಿಕ್ಕರೆ ಅಥವಾ ಸ್ಮೆಲ್ಲಿಂದ ಏನಾದರೂ ಅವ್ರನ್ನ ಕಂಡುಹಿಡಿಯುವಂಥ ಕೆಲಸ ಆಗುತ್ತಾ ಅಂತೇಳಿ ಹಾಗಾಗಿ ಈಗ ಶ್ವಾನದಳದಿಂದ ಹುಡುಕಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಬಟ್ ಈಗ ಅಲ್ಲಿ ಕೇವಲ 2-3 ಬಿಲ್ಡಿಂಗ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅದನ್ನು ಹೊರತುಪಡಿಸಿದ್ರೆ ಉಳಿದಂತಹ ಸಣ್ಣ ಪುಟ್ಟ ಮನೆಗಳು ಅಥವಾ ಗುಡಿಸಲುಗಳು ಯಾವುದು ಕೂಡ ಇಲ್ಲ, ಸರ್ವನಾಶ ಆಗಿಬಿಟ್ಟಿದೆ. ಹಾಗಾಗಿ ಕಾರ್ಯಾಚರಣೆಗೆ ಖಂಡಿತವಾಗ್ಲೂ ಅಡಚಣೆ ಉಂಟಾಗ್ತಾ ಇದೆ. ಈ 3-4 ಭಾಗ ಏನಿದೆ, ಚೂರಲ್ಮಲೈ ಆಗಿರ್ಬೋದು, ಮೆಪ್ಪಾಡೆ ಆಗಿರ್ಬೋದು, ಜೊತೆಗೆ ಮಂಡುಕೈ ಆಗಿರ್ಬೋದು, ನುಲ್ಫುಜಾ ಆಗಿರ್ಬೋದು, ಒಂದು 4 ರಿಂದ 5 ಗ್ರಾಮಗಳು ಸದ್ಯಕ್ಕಂತರೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಗಳೇ ದಟ್ಟವಾಗಿದ್ದಾವೆ. ಬಟ್ ಈಗ ಅಲ್ಲಿ ಕಡಿದಾದಂಥ ಮಾರ್ಗಗಳು ಇರೋದ್ರಿಂದಾಗಿ, ಅದರ ಜೊತೆಗೆ ವಯನಾಡು ಜಿಲ್ಲಾ ಕೇಂದ್ರ ಏನಿದೆ, ಈ ಮೆಪ್ಪಾಡಿ ಮತ್ತು ಈಗ ಏನು ಆಪತ್ತಿಗೊಳಗಾಗಿರುವಂತಹ ಒಂದು ಪ್ರದೇಶಗಳಿಂದ ಸುಮಾರು 80 ರಿಂದ 100 ಕಿಲೋಮೀಟರ್ ಆಗಿದೆ. ಆಸ್ಪತ್ರೆಗೆ ಸಾಗಿಸುವಂಥ ಮಾರ್ಗ ಮಧ್ಯೆ 100 ಜನ ಸಾವನ್ನಪ್ಪುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಮೆಪ್ಪಾಡಿಯ ಸರ್ಕಾರಿ ಆಸ್ಪತ್ರೆ ಅದು ಕೇವಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲ್ಲೂ ಕೂಡ ಶವಗಳ ರಾಶಿ ಇದೆ, ಅಲ್ಲೂ ಕೂಡ ಬೆಡ್ಗಳು ಸಾಕಾಗ್ತಾ ಇಲ್ಲ. ಮತ್ತು ಜಿಲ್ಲಾ ಕೇಂದ್ರಕ್ಕೆ ಸಾಗಾಟ ಮಾಡಬೇಕಂದ್ರೆ ಅಲ್ಲಿ ಸರಿಯಾದಂತಹ ರಸ್ತೆ ಸಂಪರ್ಕ ಇಲ್ಲ. ಇವೆಲ್ಲವನ್ನ ನೋಡ್ತಾ ಇದ್ರೆ ಈಗ ಸೇನಾ ಕಾರ್ಯಾಚರಣೆಗೆ ನಿರಂತರವಾಗಿ ಅಡ್ಡಿ ಆತಂಕಗಳು ಮತ್ತು ಸಂಪರ್ಕ ಸಿಗ್ತಾ ಇಲ್ಲ. ಏನೋ ಒಂದು ಫೋನ್ ಮಾಡಬೇಕಾದ್ರೂ ಕೂಡ ಅಥವಾ ಹೆಚ್ಚಿನದಾಗಿ ಏನೋ ಒಂದು ಕರೆಸ್ಕೊಳ್ಬೇಕಂದ್ರೂ ಕೂಡ ಫೋನ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತು ರಾತ್ರಿ ಆದರೆ ಸಾಕು 6 ಗಂಟೆಗೆ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲೇಬೇಕಾದಂಥ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ
ವಿದ್ಯುತ್ ವ್ಯತ್ಯಯ ಉಂಟಾಗಿದೆ, ಅಲ್ಲಿ ಕರೆಂಟ್ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿನೇ ಕೆಲವೊಂದಿಷ್ಟು ಅಲ್ಲಿ ಏನು ಟೆಕ್ನಾಲಜಿ ಬಳಸ್ಕೊಂಡು ಸೇನೆಯವರು ಈಗ ಬಳಕೆ ಮಾಡ್ತಿದ್ದಾರೆ, ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂಥ ಒಂದು ಸಂಪರ್ಕ ಮಾಡಲಿಕ್ಕೆ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಈಗ ನಮಗನ್ನಿಸ್ತಾ ಇದೆ ಇನ್ನೂ 4 ರಿಂದ 5 ದಿನಗಳ ಕಾಲ ಕಂಪ್ಲೀಟ್ ಆಗಿ ಕಾರ್ಯಾಚರಣೆ ಮಾಡುವವರೆಗೂ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಇನ್ನೂ ಎಷ್ಟು ಜನ ಅಲ್ಲಿ ಬದುಕುಳಿದಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕೋಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈಗ 3,000 ಜನರ ರಕ್ಷಣೆ ಮಾಡಿದ್ದಾರೆ. 3,000ರಲ್ಲಿ 3,000ನ ಹೊರತುಪಡಿಸಿ ಈಗ 156 ಜನ ಸತ್ತಿರೋದು, ಅದರ ಜೊತೆಗೆ 200 ಜನ ನಾಪತ್ತೆ ಆಗಿರೋದು, 150 ಜನ ಗಾಯಗೊಂಡಿರೋದು, ಇವೆಲ್ಲ ನೋಡ್ತಾ ಇದ್ರೆ ಒಂದು 4 ರಿಂದ 4,500 ಜನ 4 ಗ್ರಾಮಗಳನ್ನ ಒಟ್ಟಾರೆ ಟೋಟಲ್ ಮಾಡಿದ್ರೆ ಆ ಜನಸಂಖ್ಯೆ ನಮ್ಗೆ ಸಿಗ್ತಾ ಇದೆ. ಬಟ್ ಈಗ ಅಲ್ಲಿ ಚಾಲಿಯಾರ್ ಅನ್ನುವಂಥ ಒಂದು ನದಿಯನ್ನು 160 ಕಿಲೋಮೀಟರ್ ವೇಗದಲ್ಲಿ ಹರಿತಾ ಇದೆ. ಅಲ್ಲಿ ಅಣೆಕಟ್ಟು ಕೂಡ ಕಟ್ಟಲಾಗಿಲ್ಲ, ಹಾಗಾಗಿ ಅದು ಲಕ್ಷದ್ವೀಪಕ್ಕೆ ಹೋಗಿ ಸೇರ್ತಾ ಇದೆ. ಏನು ಅಲ್ಲಿ ಮಲಬಾರ್ ಅನ್ನುವಂಥ ಏನೋ ಒಂದು ತೀರ ಇದೆ, ಅಲ್ಲಿಗೆ ಹೋಗಿ ಶವಗಳು ಪತ್ತೆ ಆಗ್ತಾ ಇದ್ದಾವೆ. ಹಾಗಾಗಿನೇ ಈಗ ಸದ್ಯಕ್ಕೆ ನಾವು ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ NDRF ಮತ್ತು SDRF ಸಿಬ್ಬಂದಿಗಳಿಗೆ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಒಂದು ಹರಸಾಹಸದ ಕೆಲಸ ಆಗ್ತಿದೆ ಮತ್ತು ದೊಡ್ಡ ಚಾಲೆಂಜಿಂಗ್ ಆಗಿದೆ. ಮೃತದೇಹಗಳನ್ನು ಹೇಗೆ ಸಾಗಾಟ ಮಾಡೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿನೇ ಅಲ್ಲಿ ಹೆಲಿಕಾಪ್ಟರ್ ಮೂಲಕವೇ ಡೆಡ್ ಬಾಡಿಗಳನ್ನು ಆಸ್ಪತ್ರೆಗೆ ರವಾನಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ನಮಗನ್ನಿಸ್ತಾ ಇದೆ ಈಗ ಅಲ್ಲಿ ಏನು ಮಣ್ಣಿನಡಿ ಸಿಕ್ಕಾಕೊಂಡವರು ಅಥವಾ ಕೊಚ್ಚಿ ಹೋಗಿ ಸಾವನ್ನಪ್ಪಿದಂಥವ್ರು ಅವ್ರು ಗುರುತು ಹಿಡಿಯೋದು ಅಥವಾ ಅವ್ರ ಮರಣೋತ್ತರ ಪರೀಕ್ಷೆ ಆಗಿರ್ಬೋದು, ಅಂತ್ಯ ಸಂಸ್ಕಾರ ಆಗಿರ್ಬೋದು, 15 ರಿಂದ 20 ದಿನಗಳ ಕಾಲ ಇನ್ನೂ ಇದು ಟೈಮ್ ಹಿಡಿಯುತ್ತೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ 2018ರಲ್ಲೂ ಕೂಡ ಇದೇ ರೀತಿ ಜಲಪ್ರಳಯ ಸಂಭವಿಸಿ 450ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದಾಗ ಇದೇ ರೀತಿ ದೃಶ್ಯಗಳು ನಮಗೆ ಭೀಕರತೆ ಕಂಡು ಬಂದಿತ್ತು. ಅದಾದ ಮೇಲೆ ಮತ್ತೊಂದು ಘನಘೋರ ದುರಂತ ಅಂತ ಹೇಳ್ಬೋದು ಈಗ ವಯನಾಡ್ನಲ್ಲಿ ಸಂಭವಿಸಿರುವುದು. ಹಾಗಾಗಿ ಈಗ ಹೆಚ್ಚಿನ ಯೋಧರನ್ನು ಕೂಡ ನಿಯೋಜನೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ ಮತ್ತು ಕಾರ್ಯಾಚರಣೆ ಕೂಡ ಭರದಿಂದ ಸಾಗಬೇಕು ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಹಾಗಾಗಿ ಈಗ ಹೆಲಿಕಾಪ್ಟರ್ ಆಗಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ತಂತ್ರಜ್ಞಾನವನ್ನು ಬಳಸಿ ಎಷ್ಟು ಸಾಧ್ಯವೋ ಅಥವಾ ಅಂದರೆ ಕೇವಲ ಅಲ್ಲಿ ಸೈನಿಕರನ್ನ ಬಳಸಿಕೊಂಡು ಹೇಗೆಲ್ಲ ಅಲ್ಲಿ ಜನರನ್ನು ರಕ್ಷಣೆ ಮಾಡಬೇಕು ಆ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಯೋಗಗಳನ್ನು ಈಗ ಸೈನಿಕರು ಮಾಡ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಭು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಕೇರಳದಲ್ಲಿ ಯಾವ ಥರದೊಂದು ಪರಿಸ್ಥಿತಿ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದರ ನಡುವೆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಸೊ ಈಗ ಸದ್ಯದ ಮಟ್ಟಿಗೆ ಮಳೆ ನಿಂತಿರೋದ್ರಿಂದ ಈ ಕಾರ್ಯಾಚರಣೆಯನ್ನು ಬಿರುಸುಗೊಳಿಸಲಾಗಿದೆ. ಭಾಳಷ್ಟು ಬೇಗ ಕಾರ್ಯಾಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಕೂಡ ಶತಪ್ರಯತ್ನವನ್ನು ಪಡ್ತಾ ಇದ್ದಾರೆ.